ಸೊ ನಾವು ಇಲ್ಲಿ ಟೋಲ್ ಹತ್ರ ಸ್ಟಾಪ್ ಹಾಕಿದ್ವಿ. ಇಲ್ಲಿ ಸ್ವಲ್ಪ ಸಮೋಸ ಮತ್ತು ಜ್ಯೂಸು ತೊಗೊಂಡ್ವಿ. ಬ್ರೇಕು ಈಗ ಟೈಮು 1:48 ಆಗಿದೆ. ಮಧ್ಯ ಒಂದು ಶಾರ್ಟ್ ಬ್ರೇಕಿಗೆ ನಿಲ್ಲಿಸ್ಬೇಕು, ಮತ್ತೆ ಊಟ ಮಾಡೋಕ್ಕಾಗಲ್ಲ. ಅದಕ್ಕೆ ಇಲ್ಲೇ ಸಮೋಸ ತಿಂದ್ಬಿಟ್ವಿ. ಹೊರಡೋಣ ಬನ್ನಿ. ನಮ್ಮ ಗಾಡಿ ನೋಡಿ ಹೆಂಗೆ ಕಾಣ್ತಾ ಇದೆ, ನೋಡಿ ನಮ್ಮ ಗಾಡಿ ಹೆಂಗೆ ಕಾಣ್ತಾ ಇದೆ. ಸಗದಾಗಿ ಕಾಣುತ್ತೆ ಹೈವೇಲಿ ಮಾತ್ರ. ನನ್ನ ಗಾಡಿಗೆ ಚೇನ್ ಲೂವ್ ಮಾಡಬೇಕಿತ್ತು ಗುರು. ಒಂಥರ ಚೇನ್ದು ಸೌಂಡ್ ಬರ್ತಾ ಇದೆ. ಮಾಡಿಲ್ಲ. ಮೋರ್ ದೆನ್ 500 ಕಿಲೋಮೀಟ್ರ್ ಆಗಿದೆ. 500 ಕಿಲೋಮೀಟ್ರಿಗೆ ಒಂದು ಸಲ ಮಾಡಿಸ್ಬೇಕು ಆ್ಯಕ್ಚುಲಿ. ಈಗ 7:30 ಹೊಡೆದಿದ್ದೀವಿ ಇಬ್ಬರು. ಸೊ ನಾನು ಚೈನ್ ಲೂಪ್ ತೊಗೊಂಡಿದ್ದೀನಿ, ಮೋಟೋಮ್ಯಾಕ್ಸು. ಮೋಟಲ್ ತಗೋ ಅಂತ ಹೇಳ್ತಾವನು ಅಂಗಡಿಯವನು. ಮೊದಲಲ್ಲಿ ದುಡ್ಡಿಲ್ಲ ಅಂತ ಓದಾಡ್ತಾ ಇದ್ದೀವಿ. ಸಾಕು ಇಷ್ಟಿದ್ರೆ, ನಾಳೆಗೂ ಬರುತ್ತೆ. ಬೇಜಾನು ಒಂದು 4-5 ಸಲ ಬರುತ್ತೆ ಅಂದ್ಕೊತೀನಿ. ಇನ್ನೂ 200 ಕಿಲೋಮೀಟರ್ಸ್ ಇದೆ ಗುರು. ಹೆಂಗೆ ಹೋಗೋದು? ಕತ್ಲೆ ಆಗ್ಬಿಡುತ್ತೆ. 5 ಗಂಟೆ ಸಂಜೆ ಆಯ್ತು ಇಲ್ಲೇ. ನೀವು ನೋಡ್ತಿರ್ಬೋದು, ಕತ್ಲೆ ಆಗ್ಬಿಟ್ಟಿದೆ ಫುಲ್ಲು. ನಾನು ಆವಾಗಲೇ ಕತ್ಲೆ ಆಗೋದು ನಿಮಗೆ ರೆಕಾರ್ಡ್ ಮಾಡಿ ತೋರ್ಸೋಕ್ಕಾಗಲಿಲ್ಲ ಮುಂಚಿನ ವ್ಲಾಗೆಲ್ಲ. ಮಧ್ಯದಲ್ಲಿ ಒಂದು ಸ್ಟಾಪ್ ಹಾಕಿದ್ವಿ, ಫುಲ್ಲು ಟ್ರಾಫಿಕ್ ಇತ್ತು. ಹೈವೇನೇ ಇಲ್ಲ ಗುರು ಪ್ರಾಪರಾಗಿ. ಮುನ್ನಾರಿಂದ ಇದಕ್ಕೆ ಹೈವೇನೇ ಇಲ್ಲ. ಸೊ ಇವಾಗ ಹೈವೇ ಇದೆ. ಹೈವೇ ಅಂದರೆ ಪ್ರಾಪರಾಗಿ ಹೈವೇ ಇಲ್ಲ, ಸರ್ವಿಸ್ ರೋಡ್ಗೆ ಹೋಗ್ತಾ ಇದ್ದೀವಿ. ಮಳೆ ಬಂತು, ಅದಕ್ಕೆ ರೈನ್ ಲೈನರ್ ಹಾಕೊಂಬಿಟ್ವಿ. ಪ್ಯಾಂಟ್ ಹಾಕ್ಕೊಂಡಿಲ್ಲ, ಜಾಕೆಟ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಮಳೆ ನಿಂತಿದೆ ಇವಾಗ. ಮತ್ತೊಂದು ಫುಲ್ ಟ್ಯಾಂಕು ನೋಡ್ರಪ್ಪ. ತಗೋದು ಮೆರಕು. ಇನ್ನು 86 ಕಿಲೋಮೀಟ್ರ್ ಇದೆ. ಟೈಮ್ 8:45 ಆಗಿದೆ. ರಾತ್ರಿ 10:45 ರೀಚ್ ಆಗ್ತೀವಂತ ತೋರಿಸ್ತಾ ಇದೆ ಗೂಗಲ್ ಮ್ಯಾಪು. ನೋಡೋಣ, ಬರಲಿ ಇನ್ನು. ಸೊ ನಿಮಗೆ ಹೇಳಿದ್ದೆ ಆವಾಗಲೇ, ನಾನು ಒಂದು ವಾಟರ್ ಫಾಲ್ಸ್ ತೋರಿಸಿದ್ನಲ್ಲ, ಆ ವಾಟರ್ ಫಾಲ್ಸ್ ತೋರಿಸ್ತಿರ್ಬೇಕಾದ್ರೆ ನಿಮಗೆ ಹೇಳಿದೆ ಇನ್ನೇನು ಕೇರಳ ಎಕ್ಸಿಟ್ ಆಗ್ತಾ ಇದ್ವಿ ಅಂತ. ಬಟ್ ನಾನು ಗೊತ್ತಾಗಲಿಲ್ಲ ನನಗೆ, ಇನ್ನೂ ನಾವು ಕೇರಳದಲ್ಲೇ ಇದ್ದೀವಿ ಹೇಳಬೇಕು ಅಂದರೆ. ಕೇರಳ ಸಿಕ್ಕಾಪಟ್ಟೆ ಡೀಪಲ್ಲಿ ಸ್ಟೇ ಆಗಿದ್ವಿ ನಾವು. ಮುನ್ನಾರ ಅಂತ ಸಿಕ್ಕಾಪಟ್ಟೆ ಫುಲ್ಲು ಒಳಗೆ ಬರುತ್ತೆ, ಕೇರಳ ಒಳಗೆ ಬರುತ್ತದು. ಇನ್ನು ಕೇರಳದಲ್ಲೇ ಇದ್ದೀವಿ. ಸೊ ನಮ್ಮ ಪ್ಲ್ಯಾನು ಏನಕ್ಕೆ ಕನ್ಯಾಕುಮಾರಿ, ಮತ್ತು ನಮ್ಮ ಪ್ಲ್ಯಾನ್ ಫಸ್ಟ್ ಇದ್ದಿದ್ದು ಧನುಷ್ಕೋಡಿಗೆ ಹೋಗಬೇಕು ಅಂತ. ಧನುಷ್ಕೋಡಿಯಿಂದ ಕನ್ಯಾಕುಮಾರಿ, ಕನ್ಯಾಕುಮಾರಿಯಿಂದ ಮಂಗಳೂರು. ನಮ್ಮ ಪ್ಲ್ಯಾನ್ ಇದ್ದಿದ್ದು ಈ ಥರ. ಸೊ ಟೋಟಲಾಗಿ 3 ಡೇಸ್ ಅಂತ ಅಂದ್ಕೊಂಡಿದ್ವಿ. ಬಟ್ ನಾವು ಏನೋ ಒಂದು ಕಾರಣಾಂತರದಿಂದ ಧನುಷ್ಕೋಡಿ ಕನ್ಯಾಕುಮಾರಿ ಕ್ಯಾನ್ಸಲ್ ಮಾಡಬೇಕಾಯ್ತು. ಜಸ್ಟ್ ಇವಾಗ ಮಂಗಳೂರಿಗೆ ಹೋಗ್ತಾ ಇದ್ದೀವಿ. ಧನುಷ್ಕೋಡಿಗೆ ಹೋಗ್ಬೋದಿತ್ತಲ್ಲ, ಮಂಗಳೂರಿಗೆ ಏನಕ್ಕೆ ಹೋಗ್ತಾ ಇದೆಯಾ, ಅಲ್ಲಿ ಏನಿದೆ ಅಂತ ಹೇಳಿದ್ರೆ, ಆ್ಯಕ್ಚುಲಿ ನನ್ನ ಫ್ರೆಂಡ್ ಮೀಟ್ ಆಗೋಕ್ಕೆ ಹೋಗ್ತಿದ್ದೆ ನಾನು. ಅವನು ನನ್ನ
ಫಸ್ಟ್ PUC ಸೆಕೆಂಡ್ PUC ಫ್ರೆಂಡ್, ಅವನು ಬೆಸ್ಟ್ ಫ್ರೆಂಡ್ ಆ್ಯಕ್ಚುಲಿ, ಸುಪ್ರೀತ್ ಅಂತ. ನಾನು ಯಾವತ್ತೂ ಬ್ಲಾಗಲ್ಲಿ ಅವನ ಹೆಸರು ಮೆನ್ಷನ್ ಮಾಡಿಲ್ಲ ಇದುವರೆಗೂ. ಹೇಳ್ಬೇಕು ಅಂದರೆ ನನಗೆ ಎಲ್ಲರಿಗಿನ್ನ ಅವನೇ ಫಸ್ಟ್ ಬೆಸ್ಟ್ ಫ್ರೆಂಡ್. ನನಗೆ ಸಿಕ್ಕಿದ್ದು 11th-12th ಬಟ್ ಬಾಂಡಿಂಗು ಚೈಲ್ಡ್ಹುಡ್ ಫ್ರೆಂಡ್ಸ್ಗೆ ನಾನು ಫುಲ್ ಹತ್ರ. ಆ ಲೆವೆಲ್ ಬಾಂಡಿಂಗ್ ಇದೆ ನಮ್ಮ ಮಧ್ಯ. ಏನಂದರೆ ನನ್ನ ಸೀಕ್ರೆಟ್ಸ್ಗಳು, ನನ್ನ ವಿಷಯಗಳು ಎಲ್ಲ ಗೊತ್ತು ಅವನಿಗೆ. ಅಷ್ಟು ಸ್ಪೆಷಲ್ ನಂಗೆ ಅವನು. ಸೊ ಅವನ್ನ ಮೀಟ್ ಆಗಬೇಕು ಅಂತ ಹೋಗ್ತಾಯಿದ್ದೀನಿ. ಲಾಸ್ಟು ಮೀಟ್ ಆಗಿದ್ದು ಅವನಿಗೆ 2023 2 ವರ್ಷ ಆಗಿದೆ ಅವನಿಗೆ ಸಿಕ್ಕಿ. ನಾನು 2 ವರ್ಷದಿಂದ ಅಪರ್ಚುನಿಟಿನೇ ಸಿಕ್ಕಿರಲಿಲ್ಲ ಮೀಟ್ ಆಗೋಕ್ಕೆ. ಸೊ ನಾವೀಗ ಟ್ರಿಪ್ಪಿಗೆ ಬಂದಿದ್ವಲ್ಲ, ಹಂಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ನೋಡಿ, ನಿಮಗೆ ಮುಂದೆ ಈ ಪ್ಲ್ಯಾನ್ನ ಹೆಂಗೆ ಚೇಂಜ್ ಮಾಡ್ತಾ ಹೋಗ್ತಿರ್ತೀವಿ, ನೋಡ್ತಾ ಇರಿ ನೀವೇ. ಇನ್ನೊಂದೇನಪ್ಪ ಅಂದರೆ, ನಾನು ಸಮಥಿಂಗ್ 500 ಕಿಲೋಮೀಟರ್ಸ್ ಏನೋ ಕವರ್ ಮಾಡಿದ್ನಲ್ಲ ರಾಯಚೂರಿಗೆ ಹೋಗ್ಬಿಟ್ಟು ಬೆಂಗಳೂರಿಂದ. ಅದು ಟೋಟಲಿ ಡಿಫ್ರೆಂಟು. ನೀವು ಈ ಥರ ಟ್ರಿಪ್ ಹೊಡಿತೀರಾ ಅಂದರೆ ಬೈಕಲ್ಲಿ ಇದೇ ಬೇರೆ ಥರ. ನಮ್ಮಪ್ಪ ಫೋನ್ ಮಾಡ್ತಿದ್ದಾರೆ. ಲೊಕೇಶನ್ ಕಳ್ಸಿದ್ದೀನಿ ನೋಡು, ಅದರಲ್ಲೇ ಮಂಗಳೂರಲ್ಲೇ ಇಲ್ಲ, ಜೊತೆಗೆ ಹೋಗ್ತಾ ಇದ್ದೀನಿ, ಎದುರುಗಡೆನೇ ಇದ್ದಾನೆ. ಬಾಯ್ ಅಪ್ಪ, ಬಾಯ್. ಸೊ ನಾವಿವಾಗ ಕಾಸರಗೋಡಿಗೆ ಬಂದಿದ್ದೀವಿ. ನೀವೇ ಕೇಳಿಸ್ಕೊಂಡಿರ್ಬೋದು, ಕೇಳಿಸ್ತೋ ಇಲ್ವೋ ಗೊತ್ತಿಲ್ಲ. ನಮ್ಮಪ್ಪ ಹೇಳ್ತಿದ್ರು ಇಲ್ಲೇ ಕಾಸರಗೋಡಲ್ಲಿ ಸ್ಟೇ ಆಗೋಕ್ಕೆ. ಯಾಕಂದರೆ ಇನ್ನೂ 1 hour ಬೇಕು ಮಂಗಳೂರಿಗೆ. ಸೊ ಕಾಸರಗೋಡಲ್ಲಿ ಸ್ಟೇ ಆದರೆ ಇಲ್ಲೇ ಊಟ ಮಾಡ್ಕೊಂಡು ನಾಳೆ ಆರಾಮಾಗಿ ಹೊಡ್ಬೋದು ಅಂತ ನಮ್ಮಪ್ಪ ಅಂತಿದ್ರು. ಸೊ ಅಕಸ್ಮಾತ್ ಇಲ್ಲೇನಾದರೂ ಉಳ್ಕೊಂಡ್ರೆ ನಾಳೆ ಮಂಗಳೂರಿಗೆ ಲೇಟ್ ಆಗುತ್ತೆ. ಮಂಗಳೂರಿಗೆ ಅಷ್ಟೆಲ್ಲ ಬೆಂಗಳೂರಿಗೂ ಹೋಗೋದು ಲೇಟ್ ಆಗುತ್ತೆ. ಅದಕ್ಕೆ ಸುಮ್ಮನೆ ಅಲ್ಲೇ ಹೋಗ್ಬೋಣ ಅಂತ. ಸೊ ನಾನು ಅವಾಗಲೇ ಹೇಳ್ತಿದ್ದೆ, ನೀವು ಈ ಥರ ಲಾಂಗ್ ಟ್ರಿಪ್ ಹೊಡಿತೀರಾ ಅಂದರೆ ನೀವು ಬೇಜಾನ್ ಎಕ್ಸ್ಪೀರಿಯನ್ಸ್ ಗೇನ್ ಮಾಡ್ತೀರಾ. ಯಾಕಂದರೆ ಹೈವೇಲಿ ಟಾಪ್ ಸ್ಪೀಡ್ ಹೊಡೆದ್ಬಿಟ್ಟು ನೀವೇ ರೈಡರ್ ಅಂದ್ಕೊಂಬಿಡ್ತೀರಾ. ಮ್ಯಾಟ್ರ್ ಅದಲ್ಲ. ಹೈವೇಲಿ ಯಾವನ್ ಬೇಕಾದರೂ ಹೊಡಿತಾನೆ ಟಾಪ್ ಸ್ಪೀಡು. ದಮ್ಮಿದ್ರೆ ಎಲ್ಲ ಕಡೆ ಅದೇ ಥರ ಹೊಡೆದು ತೋರಿಸ್ಬೇಕು. ಮಳೆ ಶುರು ಆಯ್ತು ನೋಡಿ, ಹೆವಿ ಅಂದರೆ ಹೆವಿ ಮಳೆ. ನಾನು ರೈನ್ ಲೈನರ್ ಫುಲ್ ಹಾಕೊಂಬಿಟ್ಟಿದ್ದೀನಿ. ನಂದು ಬ್ಯಾಗ್ದು ರೈನ್ ಲೈನರ್ ಸಿಕ್ಕಾಪಟ್ಟೆ ಲೂಸ್ ಇದೆ, ಗೊತ್ತಿಲ್ಲ ಹಾರೋಗ್ಬಿಡುತ್ತೆ ಅಂತ. ಅಯ್ಯಪ್ಪ, ಇನ್ನು 50 ಕಿಲೋಮೀಟ್ರ್, 50 ಅಲ್ಲ, ಇನ್ನು ಸ್ವಲ್ಪ ಇದೆ ಗುರು, 36 ಕಿಲೋಮೀಟ್ರು. ಸ್ಲೋ ಆಗಿ ಹೋಗ್ಬೇಕು. ಗ್ಲೌಸ್ ಒದ್ದೆ ಹಾಗೆ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಏನು ಕಾಣಿಸ್ತಾ ಇಲ್ಲ ಗುರು ನನಗೆ. ವೈಸರ್ ಹಾಕಿದ್ರು ಏನೂ ಕಾಣಿಸ್ತಿಲ್ಲ. ಅಣ್ಣ ಚೆತ್ತವನೆ. ಸೊ ಇವಾಗ ನೋಡಿ, ನಮ್ಮ ಫ್ರೆಂಡು ಸುಪ್ರೀತ್ ಬಂದ. ಅವನು ಆ್ಯಕ್ಚುಲಿ ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜಲ್ಲಿ ಇರ್ತಾನೆ. ಹಾಂ, ಏನಿಲ್ಲ, ಮಾತಾಡ್ತಾ ಇದ್ದೀನಿ. ಹ್ಞೂ, ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜಲ್ಲಿ ಮೆಡಿಕಲ್ ಸ್ಟೂಡೆಂಟ್ ಇದ್ದಾನೆ, MBBS. ಅಲ್ಲಿಂದ ಹೋಗಿ ಕರ್ಕೊಂಬಂದು ಇಲ್ಲಿಂದ 2 ಕಿಲೋಮೀಟರ್ಸ್ ಇದೆ ಜಸ್ಟು. ಸೊ ಇವಾಗ 3 ಜನ ಸೇರಿ ಪಣಂಬೂರು ಬೀಚಿಗೆ ಹೋಗ್ತಾಯಿದ್ದೀವಿ. ಅಲ್ಲೊಂದು ಸ್ವಲ್ಪ ಆಟ ಆಡ್ಕೊಂಡು ಮತ್ತೆ ಬಂದು ಸ್ನಾನ ಮಾಡಿಕೊಂಡು ಹೊರಡಬೇಕು ಬೆಂಗಳೂರಿಗೆ. ಕೋಲ್ಡ್ ಸ್ಟಾರ್ಟ್. ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ವಿಮ್ಮಿಂಗ್ ಈಸ್ ನಾಟ್ ಅಲೌಡ್ ಹಿಯರ್. ಹಾಂ, ಇದೇನು ಸ್ವಿಮ್ಮಿಂಗ್ ಈಸ್ ನಾಟ್ ಅಲೌಡ್ ಅಂತಿದೆ? ನೀರು ಜಾಸ್ತಿ ಇರುತ್ತೆ ಮಳೆಗಾಲದಲ್ಲಿ, ಅದಕ್ಕೆ ನೀರು ಜಾಸ್ತಿ. ಈಗ ಹೈ ಟೈಡ್ ಹೆಂಗೆ?
ಇಲ್ಲಿ ನಿಲ್ಲಿಸಿ ಹಿಂದ್ಗಡೆಯಿಂದ ಬರುತ್ತೆ, ಈಗ ಮುಂದ್ಗಡೆಯಿಂದ ಫೋಟೋ ತೆಗೆದ್ರೆ ಹಿಂದ್ಗಡೆದೆಲ್ಲ ಬರುತ್ತೆ. ಇಲ್ಲ ಅಲ್ಲಿ ಗೊತ್ತಾಗುತ್ತೆ ನೋಡಿ. ಏನು ಮಾಡ್ತೀರಾ? ಹಿಂಗೆ ಓಡಿದ್ರೆ ಸ್ವಲ್ಪ ಜಾಸ್ತಿ. ಸ್ವಿಮ್ಮಿಂಗ್ ಬೇರೆ ಅಲೌಡ್ ಇಲ್ಲ. ಯಾವ ನೀರು ಇಳಿತಿಲ್ವಾ? ಹಾಂ, ನೀರು ಇಳಿಯಲ್ವಾ? ಇಳಿಬೇಕು. ಸೊ ನಾವು ಬೀಚಿಗೆ ಬಂದ್ವಿ, ಜಸ್ಟು ವ್ಯೂ ಅಷ್ಟೇ ಎಂಜಾಯ್ ಮಾಡಿದ್ವಿ. ಇಲ್ಲಿ ಸ್ವಿಮ್ಮಿಂಗ್ ಅಲೌ ಇಲ್ಲ ಇವತ್ತು, ತುಂಬ ವೇವ್ಸ್ ಬರ್ತಾಯಿದೆ. ಅದಕ್ಕೋಸ್ಕರ ಅಲ್ಲೊಂದು 3 ಜನ ಸ್ವಿಮ್ಮಿಂಗ್ ಮಾಡೋಕ್ಕೆ ಹೋಗಿದ್ರು ಅಂಕಲ್ಗಳು, ಲೈಫ್ ಗಾರ್ಡ್ ಮತ್ತೆ ಕಳಿಸ್ದೆ ವಾಪಸ್ಸು ಅವ್ರಿಗೆ. ಇರಲಿ ಬಿಡಿ, ನೆಕ್ಸ್ಟ್ ಟೈಮ್ ನೋಡೋಣ. ಸುಮ್ಮನೆ ನಮ್ಮ ಹುಡುಗನ ಮಾತಾಡ್ದಂಗೆ ಆಯಿತು ಅಷ್ಟೇ. ಬನ್ನಿ ಹೊರಡೋಣ. ಹಾಂ, ಸೊ ನಾವು ರೂಮೆಲ್ಲ ಚೆಕ್ಔಟ್ ಮಾಡಿದ್ವಿ. ಅಣ್ಣನಿಗೆ ಮತ್ತೆ ಕಾಲೇಜ್ ಹತ್ರ ಬಿಡಬೇಕು. 500 ಮೀಟರ್ಸ್ ಅಷ್ಟೇನಾ? ಇಲ್ಲಿಂದ ಒಂದು ಐಸ್ ಕ್ರೀಮ್ ಶಾಪ್ಗೆ ಹೋಗೋಣ ಅಂತ. ಮಂಗಳೂರಿಗೆ ಬಂದ್ಬಿಟ್ಟು ಐಸ್ ಕ್ರೀಮ್ ತಿನ್ನಲಿಲ್ಲ ಅಂದರೆ ವೇಸ್ಟ್. ಚಲೋ. ನಡಿ, ಹಾಕಿದೆ ಲೊಕೇಶನು. ಜಾಗ ಇದೆಯೇನೋ? ಜಾಗ ಇದೆಯಾ ಕೂತ್ಕೊಳ್ಳೋಕ್ಕೆ? ಸಾಕ್ಬಿಡು, ಸ್ಲೋಗೆ ಹೋಗ್ತೀನಿ ಬಾ. ಹಾಂ, ಹಾಂ ಹಾಂ. ಒಂದು ನಾನು ಟೆಂಡರ್ ಕೋಕೋನಟ್ ಜಾಕ್ ಫ್ರೂಟ್ ತೊಗೊತೀನಿ. ನಿಮ್ಗೆ ಯಾವ್ದು ಇಷ್ಟ ಬರೋ? ಪೈನಾಪಲ್ ಜಾಕ್ ಫ್ರೂಟಾ ಇಲ್ಲ ಏನು ಬೇರೆ ಯಾವ್ದು? ನನಗೆ ಇದೆ ಹೇಳು. ಕಸ್ಟರ್ಡ್ ಆ್ಯಪಲ್. ಅದೆಲ್ಲ ಇದು ನೋಡ್ಬೇಕು, ಸೀತಾಫಲ ತಾನೆ? ಹಾಂ, ಡೆಫಿನೆಟ್ಲಿ. ಸೊ ಇಲ್ಲಿ ಐಸ್ ಕ್ರೀಮ್ ತಿಂದಾಯಿತು. 500 ಕಿಲೋಮೀಟರ್ ಬರ್ತೀನಿ ಅಂತ. ನೀನು ಬಾ ಬೆಂಗಳೂರಿಗೆ, ಮಜಾ ಬರುತ್ತೆ. ಬೋಂಡಾ ಫ್ಯಾಕ್ಟ್ರಿ ಅಂತ ಇದು ಫೇಮಸ್ ಮಂಗಳೂರಲ್ಲಿ. ಕೂತ್ಕೋ. ಇವನ್ನ ಮತ್ತೆ ಒಂದು ಮೆಡಿಕಲ್ ಕಾಲೇಜಿಗೆ ಬಿಟ್ಬಿಟ್ಟು ಹೊರಡೋಣ. ಅಣ್ಣಂದು ಎಕ್ಸಾಮ್ಸ್ ನಡೀತಾ ಇದೆ, ಮೇನ್ ಎಕ್ಸಾಮ್ಸು, ಸೆಕೆಂಡ್ ಇಯರು. ಇವೆಲ್ಲ ಹೇಳ್ತಾರಾ ಕ್ಯಾಮ್ರಾನ? ನಾನು ಹಾಕ್ತೀನಿ ನಾನು. ಹಾಂ ಹಾಂ, ಸರಿ, ಸಿಗೋಣ ಬಾ. ಬಾರೋ ಬೆಂಗಳೂರಿಗೆ, ಮರಿಬೇಡ. ಹಾಂ, ಹುಷಾರಾಗಿ ಹೋಗ್ರಿ. ಹಾಂ ಸರಿ, ಓದ್ಕೋ. ಆಯಿತು, ಚೆನ್ನಾಗಿ ಓದ್ಕೋ, ಸಿಗೋಣ. ಫೋನ್ ಮಾಡ್ತೀನಿ ನಾನು. ಸರಿ, ಬಾಯ್ ಬಾಯ್. ಹಾಂ.